ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮನೇಲಿ ತುಪ್ಪ ಮಾಡೋ ವಿಧಾನ ತೋರಿಸ್ತೀನಿ. ನಾನು 10 ದಿನಕ್ಕೊಂದ್ಸತಿ ಅಥವಾ 15 ದಿವಸಕ್ಕೊಂದ್ಸತಿ ತುಪ್ಪ ಮಾಡ್ತೀನಿ. ಮೊಸರಿನ ಕೆನೆ ಎಲ್ಲ ಎತ್ತಿಟ್ಕೊಂಡು ಒಂದು 10 ಡೇಸ್ ಒನ್ಸ್ ಕಾಯಿಸ್ತೇನೆ. ಕೆಲವೊಬ್ಬರು ಹಾಲಿನ ಕಾಯಿಸಿ ಹಾಲಿನ ಕೆನೆನ ಎತ್ತಿಡ್ತಾರೆ. ಬಟ್ ನಾನು ಮಾತ್ರ ಮೊಸರು ಮೇಲೆ ಬರೋವಂಥ ಕೆನೆನ ಮಾತ್ರ ಎತ್ತಿಡ್ತಾ ಇರ್ತಿದ್ದೆ. ಅದರಿಂದನೇ ತುಪ್ಪ ಮಾಡ್ತೀನಿ. ಈಗ ನೀವು ವಿಡಿಯೋದಲ್ಲಿ ನೋಡ್ತಿರೋ ಬೆಣ್ಣೆ ಬಂದು 10 ಡೇಸ್ ಎತ್ತಿಟ್ಟಿರೋ ಕೆನೆಯಿಂದ ಮಾಡಿರೋ ಅಂಥದ್ದು. ಎಷ್ಟು ಬೆಣ್ಣೆ ಬಂದಿದೆ ನೋಡಿ. ಈ ಥರ ಬೆಣ್ಣೆನ ಚೆನ್ನಾಗಿ ಪ್ರೆಸ್ ಮಾಡಿ ಇದರಲ್ಲಿರೋವಂತಹ ನೀರಿನ ಅಂಶನೆಲ್ಲ ಸಪ್ರೇಟ್ ಮಾಡಿಕೊಂಡು ಒಂದು ದಪ್ಪ ತಳ ಇರುವಂತಹ ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ನಿಧಾನಕ್ಕೆ ಪೇಷನ್ಸಿಂದ ಮಾಡಬೇಕು. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡೇ ಕಾಯಿಸಬೇಕು. ನಾನು ಇದಕ್ಕೆ ಒಂದು ಕಲ್ಲು ಉಪ್ಪು, ಒಂದು ಲವಂಗ ಮತ್ತು ಮೆಣಸು, ಸ್ವಲ್ಪ ಅರಶಿನ ಪುಡಿ ಹಾಕಿ ಕಾಯಿಸ್ತೇನೆ. ಸ್ಟವ್ನ ಮಾತ್ರ ಸಿಮ್ಮಲ್ಲಿ ಇಟ್ಕೊಂಡೇ ಕಾಯಿಸಬೇಕು. ಚೆನ್ನಾಗಿ ಕುದಿಸ್ಬೇಕು ಸಿಮ್ಮಲ್ಲಿ ಇಟ್ಕೊಂಡು. ನೋಡಿ, ಈ ಥರ ಚೆನ್ನಾಗಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಲೈಟಾಗಿ ಪರಿಮಳ ಬರೋಕ್ಕೆ ಕೂಡ ಸ್ಟಾರ್ಟ್ ಆಗಿರುತ್ತೆ. ಈ ಥರ ನೊರೆ ಎಲ್ಲ ಸ್ವಲ್ಪ ಕಮ್ಮಿ ಆಗೋಕ್ಕೆ ಬಂದಾಗ ವಿಳೆದೆಲೆ ಹಾಕಬೇಕು. 2 ವಿಳೆದೆಲೆ ಹಾಕಿದ ತಕ್ಷಣ ಒಂದು ಪ್ಲೇಟ್ ಮುಚ್ಚಿಬಿಡಬೇಕು. ಯಾಕಂದರೆ ಅದರಲ್ಲಿ ನೀರಿನಂಶ ಇರೋದ್ರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ಆಗುತ್ತೆ ವಿಳೆದೆಲೆ. ಇದು ತಿನ್ನಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ, ಗರಿ ಗರಿ ಅಂತಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಈ ತುಪ್ಪದಲ್ಲಿ ಕರೆದಿರೋ ಅಂಥ ವಿಳೆದೆಲೆ. ಯಾರೆಲ್ಲ ಈ ಥರ ತುಪ್ಪದಲ್ಲಿ ಕರೆದಿರೋ ಅಂಥ ವಿಳೆದೆಲೆ ತಿಂದಿದ್ದೀರಾ ಕಮೆಂಟ್ ಮಾಡಿ. ಇನ್ನೇನೀಗ ಆಲ್ಮೋಸ್ಟ್ ತುಪ್ಪ ಆಗ್ತಾ ಬಂದಿದೆ ನೋಡಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಬೆಣ್ಣೆಲಿರುವಂತಹ ಗಸಿ ಎಲ್ಲ ಸಪ್ರೇಟ್ ಆಗಿದೆ ಅಲ್ವಾ. ಈಗ ಇದನ್ನು ಒಂದು ಫಿಲ್ಟರ್ ಸಹಾಯದಿಂದ ಸೋಸ್ಕೋಬೇಕು. ನಾನು ಈ ಥರ ಫಿಲ್ಟ್ರಲ್ಲಿ ಸ್ವಲ್ಪ ಕಾಟನ್ ಹಾಕ್ತೀನಿ. ಅದರಿಂದ ಗಸಿ ಸ್ವಲ್ಪ ಕೂಡ ಬಾಟ್ಲಲ್ಲಿ ಬರೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ತುಪ್ಪ ಅಲ್ವಾ. ಮರಳು ಥರ ಬರ್ತಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.